ನಡೆಸಿದಂತ ಶೆಲ್ ದಾಳಿಯ ಪ್ರದೇಶಕ್ಕೆ ಒಮರ್ ಅಬ್ದುಲ್ಲಾ ಅವರು ಭೇಟಿ ಕೊಟ್ಟಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಕುಪ್ವಾರಕ್ಕೆ ಒಮರ್ ಅಬ್ದುಲ್ಲಾ ಭೇಟಿ ನೀಡಿದ್ದಾರೆ. ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಅವರು ಶೆಲ್ ದಾಳಿ ನಡೆದಿರುವಂತ ಪ್ರದೇಶಕ್ಕೆ ಭೇಟಿ ನೀಡಿ ಅಲ್ಲಿನ ಸ್ಥಿತಿಗತಿಗಳನ್ನು ಅವಲೋಕನ ಮಾಡ್ತಾ ಇದ್ದಾರೆ. ಅಧಿಕಾರಿಗಳ ಜೊತೆಗೆ ಬಂದು ಮಾಹಿತಿ ಪಡೆದುಕೊಂಡಿದ್ದಾರೆ. ಜಮ್ಮು ಕಾಶ್ಮೀರದ ಸಿಎಂ ಒಮರ್ ಅಬ್ದುಲ್ಲಾ ಪರಿಸ್ಥಿತಿಯನ್ನ ಅವಲೋಕನ ಮಾಡಿದ್ದಾರೆ. ಜಮ್ಮು ಕಾಶ್ಮೀರದ ಸಿಎಂ ಜೊತೆಗೆ ಅಲ್ಲಿನ ಪರಿಸ್ಥಿತಿಯನ್ನ ಹೇಗೆ ಸರಿಪಡಿಸಬೇಕು ಅಂತ ಈಗಾಗಲೇ ಪೂಂಚ್ ಇರಬಹುದು, ಬಾರಾಮುಲ್ಲಾ ಸೇರಿದಂತೆ ಅನೇಕ ಪ್ರದೇಶಗಳಲ್ಲಿ ಈ ರೀತಿಯಾಗಿ ಶೆಲ್ ದಾಳಿ ಆಗಿರೋದ್ರಿಂದ ಕಟ್ಟಡಗಳು ಕುಸಿದು ಬಿದ್ದಿವೆ. ಅದೇ ರೀತಿಯಾಗಿ ಜನರು ತಮ್ಮ ವ್ಯಾಪಾರಕ್ಕೆ ಅಂತ ಇಟ್ಕೊಂಡಂಥ ಅಂಗಡಿಗಳು ಕೂಡ ನಾಶ ಆಗಿಬಿಟ್ಟಿವೆ. ಮನೆಗಳು ಕೂಡ ನಾಶ ಆಗಿರೋದ್ರಿಂದ ಅವರನ್ನ ಕೆಲ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಗೊಳಿಸಿದ್ರು ಕೂಡ ಅವರಿಗೊಂದು ಮನೆ ಅಂತ ಬೇಕು, ಅವ್ರಿಗೆ ವ್ಯಾಪಾರಕ್ಕನೋ ಅಥವಾ ಅವರ ಜೀವನ ನಿರ್ವಹಣೆ ಮಾಡೋದಕ್ಕೆ ಅಂತ ಒಂದು ಕೆಲಸ ಬೇಕು. ಹೀಗಾಗಿ ಅಲ್ಲಿ ಶೆಲ್ ದಾಳಿ ಆಗಿರೋದ್ರಿಂದ ಏನೆಲ್ಲ ಹಾನಿ ಆಗಿದೆ ಮತ್ತು ಯಾವ ರೀತಿಯಾಗಿ ಸರಿಪಡಿಸಬೇಕು, ಏನು ಪರಿಹಾರ ಕೊಡಬೇಕು, ಅದೆಲ್ಲದ್ರ ಬಗ್ಗೆ ಕೂಡ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಅವರು ಸದ್ಯ ಈ ಶೆಲ್ ದಾಳಿ ಆದಂಥ ಪ್ರದೇಶಗಳಿಗೆ ಭೇಟಿ ನೀಡಿ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ ಅಧಿಕಾರಿಗಳಿಂದ. ಎಲ್ಲೆಲ್ಲಿ ಶೆಲ್ ದಾಳಿ ಆಯಿತು, ಏನೇನು ಹಾನಿ ಉಂಟಾಗಿದೆ, ಯಾರಿಗಾದರೂ ಏನಾದರೂ ಗಾಯಗಳಾಯಿತಾ? ಯಾಕೆಂದರೆ ಬಾರಾಮುಲ್ಲಾ ಪ್ರದೇಶದಲ್ಲಿ ಕೆಲವರಿಗೆ ಗಂಭೀರ ಗಾಯಗಳಾಗಿತ್ತು, ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು, ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ರು. ಹಾಗಾಗಿ ಅವ್ರ ಪರಿಸ್ಥಿತಿ ಸದ್ಯ ಹೇಗಿದೆ, ಈಗ ಅಲ್ಲಿನ ಭದ್ರತೆ ಹೇಗಿದೆ, ಅದೆಲ್ಲದ್ರ ಬಗ್ಗೆ ಕೂಡ ನೋಡಬೇಕಿದೆ. ಸದ್ಯ ಶೆಲ್ ದಾಳಿ ನಡೆದಿರುವಂಥ ಜಾಗಕ್ಕೆ ಭೇಟಿ ಕೊಟ್ಟಿರೋದು ಒಮರ್ ಅಬ್ದುಲ್ಲಾ ಅವರು. ಆ ದೃಶ್ಯಗಳನ್ನು ನೀವು ಗಮನಿಸಬಹುದು. ಕುಪ್ವಾರ ಪ್ರದೇಶಕ್ಕೆ ಭೇಟಿ ಕೊಟ್ಟಿದ್ದಾರೆ. ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಈ ಕುಪ್ವಾರ, ಪೂಂಚ್, ಬಾರಾಮುಲ್ಲಾ ಸೇರಿದಂತೆ ಒಂದಷ್ಟು ಪ್ರದೇಶಗಳಲ್ಲಿ ಪಾಕಿಸ್ತಾನ ಶೆಲ್ ದಾಳಿಯನ್ನು ನಡೆಸಿತ್ತು. ಜನವಸತಿ ಪ್ರದೇಶಗಳು, ಆಸ್ಪತ್ರೆಗಳು, ಧಾರ್ಮಿಕ ಕೇಂದ್ರಗಳನ್ನೇ ಟಾರ್ಗೆಟ್ ಮಾಡಿ ದಾಳಿ ಮಾಡ್ತಾ ಇತ್ತು. ಅದರಲ್ಲೂ ಕೂಡ ಶೆಲ್ ದಾಳಿ ಅವರು ಬಿಟ್ಟಂಥ ಕ್ಷಿಪಣಿ ಅಥವಾ ಡ್ರೋನ್ನಿಂದನೂ ಕೂಡ ನಮಗಷ್ಟು ಎಫೆಕ್ಟ್ ಆಗಲಿಲ್ಲ. ಕಾರಣ ಏರ್ ಡಿಫೆನ್ಸ್ ಸಿಸ್ಟಮ್ನಿಂದ ಅವುಗಳನ್ನು ನಿಷ್ಕ್ರಿಯ ಮಾಡಲಾಯಿತು ಅಥವಾ ಉಡಿಸ್ ಮಾಡಲಾಯಿತು. ಬಟ್ ಈ ಶೆಲ್ ದಾಳಿ ಏನಿದೆ ಅದು ಜನವಸತಿ ಪ್ರದೇಶಗಳ ಮೇಲೆ ನಡೆದಿದ್ರಿಂದ ಅಲ್ಲಿ ಕೆಲವೊಂದು ಜನರಿಗೆ ಗಾಯಗಳಾಗಿದೆ. ಅವರ ಅಂಗಡಿಗಳಿರ್ಬೋದು, ಅವರ ಮನೆಗಳು ನಾಶ ಆಗಿದ್ದಾವೆ, ಅವರು ಕಟ್ಕೊಂಡಂಥ ಕಟ್ಟಡಗಳಿರ್ಬೋದು, ನಿರ್ಮಾಣ ಹಂತದಲ್ಲಿರುವಂಥ ಕಟ್ಟಡಗಳು ಕೂಡ ಈಗಾಗಲೇ ಸರ್ವನಾಶ ಆಗ್ಬಿಟ್ಟಿದೆ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಜಮ್ಮು ಕಾಶ್ಮೀರ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಅವರು ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಪ್ರಜಾಪ್ರಭುತ್ವ ಸ್ಥಾಪನೆ ಆದ ನಂತರ ಜನರು ನೆಮ್ಮದಿಯಿಂದ ಇರಬಹುದು ಅನ್ನುವಂಥ ಒಂದು ಭರವಸೆ ಇತ್ತು. ಆದರೆ ಅದ್ರ ನಂತರನೇ ನೋಡಿ ಎಷ್ಟೆಲ್ಲ ದಾಳಿಗಳಾಗ್ತಾ ಇದೆ, ಯಾವ ರೀತಿಯಾಗಿ ಜನರು ಒಂದು ರೀತಿ ಈ ಉದ್ವಿಗ್ನ ವಾತಾವರಣದಲ್ಲೇ ಬದುಕನ್ನು ತಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಹಾಗಾಗಿ ಕ್ಷಣ ಕ್ಷಣಕ್ಕೂ ಅಲ್ಲಿ ಆತಂಕ ಇದೆ. ಆ ಒಂದು ಆತಂಕವನ್ನು ಕಂಡ್ಕೊಳ್ಬೇಕು, ಜೊತೆಗೆ ಜನರಿಗೆ ಧೈರ್ಯ ಹೇಳುವಂಥ ಕೆಲಸವನ್ನು ಅಲ್ಲಿನ ಸಿಎಂ ಮಾಡಬೇಕಲ್ಲ. ಹಾಗಾಗಿ ಸದ್ಯ ಶೆಲ್ ದಾಳಿ ನಡೆದಂಥ ಕುಪ್ವಾರ ಪ್ರದೇಶದಲ್ಲಿ ಸದ್ಯ ಒಮರ್ ಅಬ್ದುಲ್ಲಾ ಅವರಿರೋದು. ಮಾಹಿತಿ ಪಡ್ಕೊಳ್ತಾ ಇದ್ದಾರೆ, ಅಧಿಕಾರಿಗಳು ಮಾಹಿತಿ ಕೊಡ್ತಾ ಇದ್ದಾರೆ. राशन डिपो पे है नहीं।